ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಟಿವಿ ಬಳ್ಳಾರಿಗೆ ಸ್ವಾಗತ. ನಾನು ನಿಮ್ಮ ಸುಚಿತ್ರ. ನಿಮ್ಮನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರವಾದ ಪಟ್ಟದಕಲ್ಲಿಗೆ ಕರೆತರುವುದಕ್ಕೆ ತುಂಬಾ ಸಂತೋಷವಾಗಿದೆ. ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯ ಸಣ್ಣ ಊರು, ಆದರೆ ಅದರ ಮಹತ್ವವು ಭಾರತದ ಸಾಂಸ್ಕೃತಿಕ ತಾಣವಾಗಿ ಗುರುತಿಸಿಕೊಂಡಿದೆ. ಇದು 7ನೇ ಮತ್ತು 8ನೇ ಶತಮಾನಗಳಲ್ಲಿ ಚಾಳುಕ್ಯರ ರಾಜಧಾನಿಯಾಗಿತ್ತು. ಈ ಊರಿನಲ್ಲಿ ದೇವಾಲಯಗಳು ನಮ್ಮ ಇತಿಹಾಸ ಮತ್ತು ಶಿಲ್ಪಕಲೆಯ ಅಮೂಲ್ಯ ವರಸೆಯನ್ನು ಪ್ರತಿಬಿಂಬಿಸುತ್ತವೆ. ಪಟ್ಟದಕಲ್ಲಿನಲ್ಲಿ 10 ಪ್ರಮುಖ ದೇವಾಲಯಗಳಿವೆ. ಪ್ರತಿಯೊಂದು ವಿಭಿನ್ನ ಶೈಲಿಯ ಮತ್ತು ಕಲೆಯ ಮಾದರಿಯಾಗಿದ್ದು, ನಾಗರ ಹಾಗೂ ದ್ರಾವಿಡ ಶೈಲಿಗಳ ಸಂಯೋಜನೆಯ ಸುಂದರ ತಾಣವಾಗಿದೆ. ಅದರಲ್ಲಿ ಕೆಲವು ದೇವಾಲಯಗಳನ್ನು ನೋಡೋಣ. ಉದಾಹರಣೆಗೆ, ಪ್ರತಿಷ್ಠಿತ ವಿರೂಪಾಕ್ಷ ದೇವಾಲಯ. ರಾಣಿ ಲೋಕೋಮಾದೇವಿಯವರು ತಮ್ಮ ಪತಿಯ ವಿಜಯವನ್ನು ನೆನೆಸಿ ನಿರ್ಮಿಸಿದ ಈ ದೇವಾಲಯ. ಇಲ್ಲಿ ಕಂಡುಬರುವ ಶಿಲ್ಪಗಳು ತಮ್ಮ ಕಥೆಯನ್ನೇ ಹೇಳುತ್ತವೆ. ಮಲ್ಲಿಕಾರ್ಜುನ ದೇವಾಲಯ. ಇದು ಶಿವನಿಗೆ ಸಮರ್ಪಿತವಾದ ಮತ್ತೊಂದು ಅದ್ಭುತ ಕಟ್ಟಡ. ಪಾಪನಾಥ ದೇವಾಲಯ. ದ್ರಾವಿಡ ಮತ್ತು ನಗರ ಶೈಲಿಗಳ ಕಲಾತ್ಮಕ ಸಂಯೋಜನೆ ನಮ್ಮನ್ನು ತಲುಪಿಸುತ್ತದೆ. ಜೈನ ನಾರಾಯಣ ದೇವಸ್ಥಾನ. ಜೈನ ಧರ್ಮದ ಪ್ರಸಕ್ತಿಯ ಚಿಹ್ನೆಯಾಗಿದೆ. ಪಟ್ಟದಕಲ್ಲಿನಲ್ಲಿ ದೇವಾಲಯಗಳು ಕೇವಲ ಇತಿಹಾಸದ ಸಾಕ್ಷಿಗಳು ಮಾತ್ರವಲ್ಲ, ಇವು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಕಲೆಯ ಜೀವಂತ ಪ್ರತೀಕಗಳು. ನಾವು ಇಲ್ಲೇ ಕಲ್ಲಿನಲ್ಲಿ ಇತಿಹಾಸವನ್ನು ಓದುತ್ತೇವೆ ಮತ್ತು ನಮ್ಮ ಹಳೆಯ ಕಾಲದ ವಿಜಯ ಮತ್ತು ಸಾಂಸ್ಕೃತಿಕ ವೈಭವವನ್ನು ಅನುಭವಿಸುತ್ತೇವೆ. ನಿಮ್ಮ ಸುಚಿತ್ರ ಇಂತಹ ಮತ್ತೊಂದು ಸಾಂಸ್ಕೃತಿಕ ಪಯಣದೊಂದಿಗೆ ಶೀಘ್ರವೇ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. ಹೀಗೆ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ. ನಮಸ್ಕಾರ.